ಕೆಪಿ ನ್ಯೂಸ್ನ ಸ್ಪೆಷಲ್ ರಿಪೋರ್ಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾಶ್ರೀ. ಕೆಪಿ ನ್ಯೂಸ್ನ ಇಂಪ್ಯಾಕ್ಟ್. ಕಂಪ್ಲಿ ತಾಲೂಕಾ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ದೇವ ಸಮುದ್ರ ಶಾಲೆಯಲ್ಲಿ ನಡೆದಂತಹ ಪೋಕ್ಸೋ ಪ್ರಕರಣ ಜಿಲ್ಲಾ ಮಕ್ಕಳ ಆಯೋಗ ಭೇಟಿ ನಂತರ ತಿರುವು ಪಡೆದಿದ್ದು ಹೇಗೆ? ಇನ್ನು ಅಲ್ಲಿಯ ಮುಖ್ಯ ಶಿಕ್ಷಕ ಹಾಗೂ ತಾಲೂಕಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ದೊಡ್ಡ ಬಸಪ್ಪ ಅಮಾನತು ಆಗಿದ್ದಾರೆ. ಹಾಗಿದ್ರೆ ಈ ಪ್ರಕರಣದಲ್ಲಿ ಇವರ ಕೈವಾಡ ಇಲ್ಲ. ಇನ್ನು ಶಾಲಾ ಮಕ್ಕಳು ಆಯೋಗದ ಮುಂದೆ ಹೇಳಿರುವ ಹಾಗೆ ಇಬ್ರು ಶಿಕ್ಷಕರನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಶಿಕ್ಷಕರು ದೈಹಿಕ ದೌರ್ಜನ್ಯ ಮಾಡಿದ್ದಾರೆಂದು ಆರೋಪ ಮಾಡಿದ್ದಾರೆ. ಹಾಗಿದ್ರೆ ಮುಂದೆ ಏನಾಗಬಹುದು? ಎಲ್ಲಾ ಶಿಕ್ಷಕರು ಇದರಲ್ಲಿ ಪಾಲುದಾರರು. ಇಡೀ ಮನುಕುಲವೇ ತಲೆ ತಗ್ಗಿಸುವಂತಹ ವಿಚಾರ ಇದಾಗಿದ್ದು ಇಲಾಖೆ ಯಾವ ತರ ಇದರಲ್ಲಿ ಆರೋಪಿಗಳಿಗೆ ಶಿಕ್ಷೆ ಕೊಡುತ್ತೆ? ಶಾಲೆಯಲ್ಲಿ ವರ್ಷಾನುಗಟ್ಟಲೆ ನಡೆದಂತಹ ಅವ್ಯವಹಾರವನ್ನ ಬಯಲಿಗೆಳೆಯುತ್ತಾ ಅನ್ನೋದು ಕಾದು ನೋಡ್ಬೇಕಾಗಿದೆ. ಫಾರಿಕ್ ಅಹಮದ್ ಬರೋದು ಬೆಳಿಗ್ಗೆ 8 ಗಂಟೆಗೆ 7 ಗಂಟೆಗೆ ಕರೆ ಕಳಿಸ್ಕೊಂಡು ಬಂದು ಈಗ ಹುಡುಗರನ್ನ ಒಳಗ್ ಕರ್ಕೊಂಡು ಹೋಗಿ ಈ ರೀತಿ ಮಾಡ್ತಾ ಇದಾರ. ಇವ್ರು ಏನ್ ಕಾಯ್ತಾರ ಸರ್? ಏನ್ ಓದಿಸ್ತಾರೆ ಇವ್ರು? ಕಸ ಬೆಳೆಕ್ ಇಡ್ತಾರ. ಕಸ ಬೆಳೆಕ್ ಇಡ್ತಾರ. ಕರ್ಕೊಂಡ್ ಬಂದು ಇಂತ ಯಾವಾರ ಮಾಡ್ತಾರ. ಇವ್ರು ಏನ್ ಓದಿಸ್ತಾರ? ಬೇಡ ಸರ್, ಸಾಲಿ ಬೇಡ, ನಮ್ ಜೊತೆಗೆ ನಾವು ದುಡ್ಕೊಂಡ್ ತಿಂಬಕ್ಕ ಕರ್ಕೊಂಡು ಹೋಗ್ತೀವಿ ಸರ್. ನಮಗ್ ಬೇಡ ಸಾಲೇನೆ ಬೇಡ. ಮಕ್ಕಳು ಹೋಗ್ತೇಲೆ ಮುಂಜಾನಿಂದ ಸಾಯಂಕಾಲ ತನಕ ನಾವು ಹೋಗ್ತೀವಿ ಬಟ್ಟೆ ಮಾಡ್ಕೊಂಡ್ ತಂದೆ ತಾಯಿ ಅಂತ ಬಿಟ್ಟು ಹೋಗ್ತೀವಿ. ಅವ್ರಿಗೆ ಮೇಲೆ ಜವಾಬ್ದಾರಿ ಅಂತ ಇಂತ ಕೆಲ್ಸನ ಮಾಡೋದು. ಮತ್ತೆ 18 ವರ್ಷದವರೆಗೆ ಮದುವೆ ಮಾಡ್ರೆ ಹಿಡ್ಕೊಂಡು ಹೋಗ್ತೀವಿ. ಇಲ್ಲಿ ಜಾಡಿಸಿ ಕಳಿಸಿ ಆಮೇಲೆ ಬೇರೆ ಕೊಡುವಂತಾರೆ ಅಂತ ಹೇಳ್ತಾರೆ ಸರ್. ಇಲ್ಲೇನು ಮಾಡೋದು ಬೇಡ. ನಮಗೆ ಸಾಲಿ ಓದ್ಸೋದ ಬೇಡ. ನಮ್ಮ ಮಕ್ಕಳನ್ನ ನಾವು ಹಿಂದೆ ಕರ್ಕೊಂಡು ಹೋಗ್ತೀವಿ. ಕೆಲಸ ಮಾಡಕ್ ಇಡ್ತಾರ. ತಾಲೆ ಬೇಡ, ಓದ್ಸೋದಿಲ್ಲ ನಾವು ಮಕ್ಕಳ. ಇನ್ನೇನು ಉಳಿಸ್ತಾರೆ ಇವ್ರು? ಏನ್ ಘಟನೆ ನಡೆದತ್ತಮ್ಮ? ಕರ್ಕೊಂಬಂದು ಹುಡುಗಿನ ಬಟ್ಟೆ ಬಿಚ್ಚಿ 10 ವರ್ಷದ ಹುಡುಗಿ ಮಾನಭಂಗ ಮಾಡ್ಯಾರ. ಯಾರು? ಮಾಸ್ಟರ್ ಅವನ ಹೆಸರು ಏನ? ಜಡೇಶ. ಈಗ 8 ದಿವಸ ಮುಂದೆ ಬಂದು ಮತ್ತೆ ಇವತ್ತು ನಿನ್ನೆ ಆಯ್ತುವಾರ ನಾಳೆ ನಾನು ಸಾಲಿಗೆ ಹೋಗೋದಿಲ್ಲ ಮತ್ತೆ ಅರ್ಥೈತೆ ಹುಡುಗಿ ಓದ ಸಾಯ್ ಬಡಿತೀನಿ. ನಮ್ಮ ಅವ್ರ ಮನೆ ಮುಂದೆ ಹೇಳಿದ್ರೆ ಸಾಯ್ ಬಡಿತೀನಿ ಅಂತ ಹೇಳೇನ ಅವನು. ತಂದೆ ತಾಯಿಗೆ ಹೇಳಿದ್ರೆ ಸಾಯ್ ಬಡಿತೀನಿ ಅಂದಾನ. ಅಂದ್ರೆ ಈಗ 8 ದಿನದಿಂದ ಇವತ್ತು ಸಾಲಿಗೆ ಬರ್ಬೇಕು. ಇವತ್ತು 10 ಗಂಟೆ ಕೂತೈತೆ. ನಿನ್ನೆ ನಾ ಕೊಲೆ ಮಾಡ್ತೀನಿ ಮನೆಗೆ ಹೇಳಿದ್ರೆ ಅಂತ ಹೇಳೇನ ಸರ್. ಈಗ ಅವ್ರಿಗೆ ಸಾಲಿಗೆ ಹೋಗಂದ್ರೆ 10 ಗಂಟೆ ಕೂತೈತೆ. ಎದ್ ಕಾಳೋದಿಲ್ಲ ಅಂತ ನಾವ್ ಬಡ್ದಿವಿ ಸರ್. ಬಡ್ದ್ಮೇಲೆ ಬಾಯ್ ಬಿಟ್ಟದ ಸರ್. ಕೊಲೆ ಮಾಡ್ತೀನಿ ನೋಡಿ ನಿನ್ನ ಅಂತ ಹೇಳೇನ. ಮನೆಗೆ ಕರ್ಕೊಂಡು ಹೋಗ್ಯಾನ ಸರ್. ನಮ್ಮ ಮನೆ ನೋಡ್ ಬಾ ಅಂತ ಕರ್ಕೊಂಡು ಹೋಗ್ಯಾನ. 10 ವರ್ಷದ ಹುಡುಗಿ ಏನ್ ಮನೆ ನೋಡ್ತದ ಸರ್ ಅವ್ದು? ಜಡೇಶ ಕುಂತಿರಲ್ಲಮ್ಮ, ಎದಕ್ಕಾಗಿ ಕುಂತಿರಮ್ಮ? ನಮಗೆ ಸಾಲಿ ಬೇಡ ಸರ್. ಎಲ್ಲ ಕಿತ್ತಾಕ್ಬೇಕು. ಯಾರು ಇರ್ಬಾರ್ದು. ಇಲ್ಲ